ಹೋ ಎಲ್ಲ ಹ್ಯಾಂಗಿದ್ರಿ? ಇದು ಎಂತಂದು ಗೊತ್ತಾಯ್ತಾ? ಈ ಹೆಣ್ಣು ಇದು ಎಂತ ಮಾಡಿ ತಂದು ಕೆಣಿಸ್ಕೊಂಡ್ರ್ಯಾ? ಇದು ಮೀನಿದು ಎಗ್. ಇದಕ್ಕೆ ನಾವು ನಮ್ಮ ಕುಂದಾಪುರ ಕನ್ನಡದಾಗೆ ಕೆತ್ತಿ ಅಂದಕ್ಕೆ ಹೇಳ್ತಿದ್ವಿ. ನಾನೀಗ ಇದ್ರ ಫ್ರೈ ಮಾಡುವ ಅಂದಿಕ್ಕೆ. ಇದು ಬಂಗಡೆ ಮೀನಿನ ಮೊಟ್ಟೆ ಆಯಿತಾ. ಪ್ಯಾಕ್ ಕುಂದಾಪುರ ಫಿಶ್ ಫ್ರೈ ಮಸಾಲ ತಗೊಂಡಿದ್ದೆ. 1 ಮೊಟ್ಟೆ, 3 ಜಜ್ಜಿ ಇಟ್ಟದ ಬೆಳ್ಳುಳ್ಳಿ, 1/4 ಸ್ಪೂನು ಉಪ್ಪು, ಅರಿಶಿನ, ಅದಾದಮೇಲೆ 1/4 ಸ್ಪೂನು ಖಾರದ ಪೌಡ್ರು. ಎಂತಕ್ಕಂದ್ರೆ ಫ್ರೈ ಮಸಾಲದಾಗೆ ಆಲ್ಮೋಸ್ಟ್ ಉಪ್ಪು ಎಲ್ಲ ಇರುತ್ತೆ, ಸೊ ಅದಕ್ಕೆ ಸ್ವಲ್ಪ ತಗೊಂಡಿದ್ದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಮೊಟ್ಟೆ ಬಡ್ದು ಹಾಕಣಿ. ಕಚಾ ಪಚ ಮಿಕ್ಸ್ ಮಾಡ್ಕಣಿ. ಒಳ್ಳೆ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳಕ್ಕೆ ನಾವು. ಮೊಟ್ಟೆ ಬದಲಿ ಕಾರ್ನ್ಫ್ಲವರ್ಸ ಯೂಸ್ ಮಾಡ್ಕೊಳ್ಲಕ್ಕ. ಕಾರ್ನ್ಫ್ಲವರ್ ಯೂಸ್ ಮಾಡ್ರೆ ಕೊಲ್ಸುಕ್ ಲೈಕ್ ಅದು ನಮ್ಮನೆ ಕಾರ್ನ್ಫ್ಲವರ್ ಇರಲಿಲ್ಲ, ಮೊಟ್ಟೆ ಹಾಕಿದೆ. ಮೊಟ್ಟೆ ಹಾಕ್ರೆ ಸ್ವಲ್ಪ ಟೇಸ್ಟು ಲೈಕ್ ಬರ್ತಂದಿಕ್ಕೆ ಹೇಳಿ ಈ ಥರ ಪೇಸ್ಟ್ ಮಾಡ್ಕೊಳಕ. ಇದಕ್ಕೆ ಕೆತ್ತಿನೆಲ್ಲ ಆ್ಯಡ್ ಮಾಡುವ. ಕೆತ್ತಿ ಅಂದ್ರೆ ಗೊತ್ತಾಯ್ತಲ್ಲ, ಮೀನಿನ ಮೊಟ್ಟೆ. ಇದಕ್ಕೆ ಒಳ್ಳೆ ಚಂದ ಮಸಾಲೆ ಮಿಕ್ಸ್ ಮಾಡ್ಕೊಂಡು, ಹಾಗೆ ಮಸಾಲೆ ಮಿಕ್ಸ್ ಮಾಡಿ ಆದಮೇಲೆ 10 ನಿಮಿಷ ಆಚೆ ಸೈಡ್ ತೆಗ್ದಿಡ್ಕ. ಒಳ್ಳೆ ಮಸಾಲೆ ಎಲ್ಲ ಹಿಡೀಲಿ ಅಂದಕ್ಕೆ ನಾವೀಗ 10 ನಿಮಿಷ ಇದನ್ನು ಸೈಡಿಗೆ ತೆಗ್ದಿಡ್ಬೇಕ. ಈಗ ಒಂದು ಪ್ಯಾನಿಗೆ 1-2 ಸ್ಪೂನ್ ಆಯಿಲ್ ಹಾಕಿ, ಆಮೇಲೆ ಒಂದೊಂದೇ ಕೆತ್ತಿನ ಬಿಡಿನಿ. ಹಿಂಗೆ ಸಣ್ಣೂರಿ ಇಟ್ಕಣಿ, ಮತ್ತೆ ಇಲ್ದಿರ ಕೈಟಿ ಹೊಕ್ಕಿತ್ತು. 5 ನಿಮಿಷ ಬೇಯಿಸಿ ಸಾಕು. ಅದಾದಮೇಲೆ ಮಗ್ಚಾಕಿ ಇನ್ನೊಂದು ಸೈಡ್ ಬೇಯ್ಕಲ್ಲ, ಅದಕ್ಕೋಸ್ಕರ ಮಗ್ಚಾಕಿ. ಹೀಗೆ ಮಗ್ಚಾಕಿ ಎಲ್ಲದನ್ನು. ಇದು ಬೇಗ ಬೇಯ್ತಾಯ್ತಾ, ಮೀನು ಥರ ಅಲ್ಲಲ್ಲ, ಸೊ ಬೇಗ ಬೇಯ್ತು. ಒಂದು ಸತಿ ಮಗ್ಚಾಕ್ರೆ ಸಾಕತ್ತು. ಇದಕ್ಕೆ ಜಾಸ್ತಿ ಟೈಮ್ ಬೇಡ ಬೇಯೋಕ್ಕೆ. ಈಗ 5 ನಿಮಿಷ ಬೇಯಿಸಿ. ಈಗ ಬೇಯಿಸೋದು ಆದಮೇಲೆ ಪ್ಲೇಟಿಗೆ ತೆಗ್ದು ಹಾಕಿನಿ. ಆಯ್ತು, ಮುಗೀತು. ಸೊ ರೆಡಿ ಆಯ್ತು ನಮ್ಮ ಸಿಂಪಲ್ ಆ್ಯಂಡ್ ಈಸಿ ಕೆತ್ತಿ ಫ್ರೈ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ. ಟ್ರೈ ಮಾಡಿ ಒಂದ್ಸತಿ. ಹಾಗೆ ಕಾಂಬೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕಣಕ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.